ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಸಾಕು, ಪ್ರತಿನಿತ್ಯ ಹೊಸ ಆವಿಷ್ಕಾರಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಟರ್ಮಿನಲ್ 2 ಇಂದ ಹಿಡಿದು ಇಲ್ಲಿವರೆಗೂ ಒಂದು ವಿಭಿನ್ನ ತಂತ್ರಗಾರಿಕೆಗೆ ಮತ್ತು ವಿಭಿನ್ನ ರಚನೆಗೆ ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರುವಾಸಿಯಾಗಿರುವಂಥದ್ದು. ಅದೇ ರೀತಿ ಈಗ ಕಾರ್ಗೋ ಟರ್ಮಿನಲ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ 7 ಎಕರೆ ಜಮೀನಿನಲ್ಲಿ ವಿಶೇಷವಾಗಿ ಸರಕು ಸಾಗಣೆಗಳಿಗೆ ಆದ್ಯತೆ ನೀಡಿ ಈಗ ಕಾರ್ಗೋ ಟರ್ಮಿನಲ್ನು ಕೂಡ ಅನಾವರಣ ಮಾಡಿರೋಂಥದ್ದು. ಪ್ರಮುಖವಾಗಿ ವಿದೇಶಗಳಲ್ಲಿ ಕಾರ್ಗೋ ಟರ್ಮಿನಲ್ನ ಸಪ್ರೇಟಾಗಿ ನೋಡ್ಬೋದು. ಆದರೆ ಭಾರತದಲ್ಲಿ ಮೊದಲ ಬಾರಿಗೆ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಯಾವುದೇ ಏರ್ಪೋರ್ಟ್ಗಳಲ್ಲೂ ಕೂಡ ಸಪ್ರೇಟ್ ಟರ್ಮಿನಲ್, ಕಾರ್ಗೋ ಟರ್ಮಿನಲ್ ಇಲ್ಲ. ಹಾಗಾಗಿ ಈಗಾಗಲೇ 2 ಟರ್ಮಿನಲ್ನು ಕೂಡ ಹೊಂದಿರುವಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ವಿಭಿನ್ನವಾಗಿ ಕಾರ್ಗೋಗಾಗಿ ಟರ್ಮಿನಲ್ನ ಸ್ಥಾಪನೆ ಮಾಡಿರೋಂಥದ್ದು. 7 ಎಕರೆ ಜಮೀನಿನಲ್ಲಿ ಈಗಾಗಲೇ 3,60,000 ಮೆಟ್ರಿಕ್ ಟನ್ನಷ್ಟು ಸರಕು ಸಾಗಣೆ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಈಗ ಹೊಂದಿರುವಂಥದ್ದು. ಪ್ರಮುಖವಾಗಿ ಅಲ್ಲಿನ ಟ್ರಾಲಿಗಳಿಂದ ಹಿಡಿದು CCTVವರೆಗೂ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಸಹ ಬಳಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ವರ್ಕ್ ಮಾಡೋಂಥ ಸಿಬ್ಬಂದಿಗಳಿಗೂ ಕೂಡ ವಿಭಿನ್ನ ಟ್ರೈನಿಂಗ್ಗಳನ್ನು ಸಹ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಸ್ಫೋಟಕಗಳನ್ನು ಸಹ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋಂಥ ಟ್ರೈನಿಂಗನ್ನು ಸಹ ಅಲ್ಲಿನ ಸಿಬ್ಬಂದಿಗಳಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ದೇಶೀಯ, ಪ್ರಮುಖವಾಗಿ ವಿದೇಶಕ್ಕೆ ಸಪರೇಟ್ ಟರ್ಮಿನಲ್ ಇದೆ, ದೇಶೀಯ ಸರಕು ಸಾಗಾಣಿಕೆಗಳಿಗೆ ಈಗ ಸಪರೇಟ್ ಟರ್ಮಿನಲ್ನು ಕೂಡ ಈಗ ಮಾಡಿರೋಂಥದ್ದು. ಹಾಗಾಗಿ ವಾಹನಗಳು ಬಂದು ವಿಮಾನಕ್ಕೆ ಹೋಗುವಂಥವರೆಗೂ ಸರಕುಗಳನ್ನು ಟ್ರ್ಯಾನ್ ಮಾಡೋವಂಥದ್ದು, ಮತ್ತು ಅಲ್ಲಿ ಸರಕುಗಳು ಎಲ್ಲಿದೆ, ಹೇಗೆ ಹೋಗ್ತಾ ಇದೆ, ಏನಾದರೂ ಮಿಸ್ಟೇಕ್ ಆಗ್ತಿದೆಯಾ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿನ ಸಿಬ್ಬಂದಿಗಳಿಗೆ ನೆರವಾಗುವಂತೆ ಈಗ ವಿಭಿನ್ನ ತಂತ್ರಜ್ಞಾನಗಳನ್ನು ಸಹ ಬಳಕೆ ಮಾಡ್ತಿರೋವಂಥದ್ದು. ಹಾಗಾಗಿ ಇಷ್ಟು ದಿನ ಸರಕುಗಳ ಬಗ್ಗೆ ಆತಂಕ ಹೊಂದಿದ್ದಂಥ ಪ್ರಯಾಣಿಕರು ಕೂಡ ಈಗ ನೆಮ್ಮದಿಯಿಂದ ಇಲ್ಲಿಂದ ಬೇರೆ ಕಡೆ ಪ್ರಯಾಣ ಮಾಡುವಂಥ ನಿಟ್ಟಿನಲ್ಲಿ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಪ್ರಯಾಣಿಕರಿಗೆ ನೆರವಾಗ್ತಿರೋವಂಥದ್ದು. ಪ್ರಮುಖವಾಗಿ ಪ್ರಾಣಿಗಳನ್ನು ಸಹ ಇಲ್ಲಿಂದ ಬೇರೆ ಕಡೆ ಸಾಗಣೆ ಮಾಡಬೇಕಾಗ್ತದೆ, ಮತ್ತು ಗೋಲ್ಡು, ಚಿನ್ನ, ಮೌಲ್ಯಾಧಾರಿತ ವಸ್ತುಗಳನ್ನು ಸಹ ಇಲ್ಲಿಂದ ಬೇರೆ ಕಡೆಗೆ ಸಾಗಣೆ ಮಾಡ್ತಾರೆ. ಹಾಗಾಗಿ ಎಲ್ಲಕ್ಕೂ ಕೂಡ ಸಪ್ರೇಟ್ ರೂಮ್ಗಳನ್ನು ಸಹ ಮಾಡಿರುವಂಥದ್ದು. ಬಾಕ್ಸ್ಗಳನ್ನು ಸಹ ಸಪ್ರೇಟ್ ಮಾಡಿ ಮೌಲ್ಯಾಧಾರಿತ ವಸ್ತುಗಳನ್ನು ಅದೇ ರೂಮ್ನಲ್ಲಿ ಇರಿಸಿ ಅಲ್ಲಿಂದ ಹೇಗೆ ವಿಮಾನಕ್ಕೆ ಹೋಗಬೇಕು ಅನ್ನೋಂಥ ಪ್ಲಾನ್ಗಳನ್ನು ಸಹ ಅಲ್ಲಿನ ಸಿಬ್ಬಂದಿ ಮಾಡ್ತಾರೆ. ಹಾಗಾಗಿ ಕಾರ್ಗೋ ಟರ್ಮಿನಲ್ ಕೂಡ ಈಗ ಸಾಕಷ್ಟು ಹೆಸರುವಾಸಿ ಆಗ್ತಿರೋಂಥದ್ದು. ಪ್ರಮುಖವಾಗಿ ಇದುವರೆಗೂ ಕೂಡ ಎಲ್ಲೂ ಕೂಡ ಸರಕಿಗಾಗಿ ಒಂದು ಸಪ್ರೇಟ್ ಟರ್ಮಿನಲ್ ಇರಲಿಲ್ಲ. ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾರ್ಗೋ ಅಂದರೆ ಸರಕು ಸಾಗಣೆಗಳಿಗೆ ಒಂದು ಸಪ್ರೇಟ್ ಟರ್ಮಿನಲ್ನ ಸಹ ಮಾಡಿರೋಂಥದ್ದು ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತಿರೋಂಥದ್ದು. ಪ್ರಮುಖವಾಗಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದೆ. ಹಾಗಾಗಿ ಸಾಕಷ್ಟು ಬೃಹತ್ ಕೈಗಾರಿಕೆಗಳು ಸಹ ಇದೆ. ಸುತ್ತಮುತ್ತಲೂ ಕೂಡ ಸಾಕಷ್ಟು ಕಂಪನಿಗಳು ಸಹ ಇದೆ. ಹಾಗಾಗಿ 2 ಭಾಗದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ರಸ್ತೆಗಳು ಕೂಡ ಇದೆ. ಹಾಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂಥ ಸರಕುಗಳನ್ನು ನೇರವಾಗಿ ಸಾಗಣೆ ಮಾಡಲು ಕೂಡ ಸಾಕಷ್ಟು ಅನುಕೂಲ ಆಗ್ತದೆ ಅನ್ನೋದು ಅಲ್ಲಿನ ಆಡಳಿತ ಅಧಿಕಾರಿಗಳ ಮಾತಾಗಿರುವಂಥದ್ದು. ನಿಮ್ಗೆ ಗೊತ್ತಿದೆ, ರೈತರು ಈಗ ತುಂಬ ಫ್ಲವರ್ಸ್ ಬೆಳೀತಾ ಇದ್ದಾರೆ, ವೆಜಿಟೇಬಲ್ಸ್ ಬೆಳೀತಾ ಇದ್ದಾರೆ. ಇಲ್ಲಿಂದ ಎಲ್ಲ ಬೇರೆ ಕಡೆ ಕಳಿಸೋದಕ್ಕೆ, ಒಳ್ಳೆ ಅವರಿಗೆ ರೇಟ್ ಸಿಗೋದಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ನಾವು ಕೊತ್ತಂಬರಿ ಸೊಪ್ಪು ನೋಡಿದ್ದೀವಿ. ಈ ಡೊಮೆಸ್ಟಿಕ್ಕಲ್ಲಿ ಕೊತ್ತಂಬರಿ ಸೊಪ್ಪು ತುಂಬ ಹೋಗುತ್ತೆ. ಅಂದರೆ ನಾರ್ತ್ ಇಂಡಿಯಲ್ಲೆಲ್ಲ ಅದೆಲ್ಲ ಬೆಳೆಯಲ್ಲ. ಅದನ್ನು ಬೇಗ ಸಾಗಿಸಿ ಅವ್ರಿಗೆ ಸಿಗೋವಂಥದ್ದಾಗುತ್ತೆ, ಮತ್ತು ಇಲ್ಲಿರೋ ರೈತರಿಗೆ ಒಳ್ಳೆ ಬೆಲೆ ಸಿಗುವಂತಾಗುತ್ತೆ. ರೈತರ ಆತ್ಮಹತ್ಯೆಗಳು ಇದೆಲ್ಲ ಕಡಿಮೆ ಆಗ್ಬೋದು. ಇದನ್ನೊಂದು ಚೈನ್ ಲಿಂಕ್ ಅಂತಲೇ ಹೇಳ್ಬೋದು ನಾವು. ಅದನ್ನು ಬಿಟ್ಟು ಈಗ ಕೈಗಾರಿಕೆಗೆ ಗೌರ್ಮೆಂಟನ್ನೇ ಎಲ್ಲ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಕೈಗಾರಿಕೆ ಉತ್ಪನ್ನ ಜಾಸ್ತಿ ಆಗ್ತಾಯಿದೆ. ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸೋದು ಬೇಗ ಆಗುತ್ತೆ. ಪ್ರಮುಖವಾಗಿ ಎಲ್ಲ ರೀತಿಯ ಸರಕುಗಳನ್ನು ಸಹ ಇಲ್ಲಿ ಸಾಗಣೆ ಮಾಡ್ತದೆ. ಅದರದೇ ಆದ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಫಾಲೋ ಮಾಡಿ ಪ್ರತಿಯೊಂದು ವಸ್ತುಗಳನ್ನು ಸಹ ತಮ್ಮ ಮಾಲೀಕರಿಗೆ ತಲುಪುವಂತೆ ಮಾಡ್ತಾ ಇರೋಂಥದ್ದು ಸಿಬ್ಬಂದಿಗಳ ಕೆಲಸ ಆಗಿರೋಂಥದ್ದು. ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಮುಂಚೆ ಇದ್ದಿದ್ದು ಸಂಯೋಜಿತ ಸಂಕೀರ್ಣ. ಅದು ಅಂದರೆ ಒಟ್ಟಿಗೆ ದೇಶೀಯ ಹಾಗೂ ವಿದೇಶಿ ಸರಕುಗಳನ್ನು ನಾವು ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ವಿ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಜಾಗದ ಕೊರತೆ ಶುರು ಆದ ನಂತರ ನಾವು ದೊಡ್ಡದಾಗಿ ಒಂದು ಫೆಸಿಲಿಟಿ ಬರಬೇಕಂತೇಳಿ ಈ ಒಂದು ದೊಡ್ಡ ಫೆಸಿಲಿಟಿನ ಮಾಡಿದ್ದಾರೆ ಡೊಮೆಸ್ಟಿಕ್ಕಿಗೆ. ಅಂದರೆ ದೇಶೀಯ ಸರಕುಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಈ ಒಂದು ಟರ್ಮಿನಲ್ ಅಂದರೆ ಸಂಕೀರ್ಣನ ಒಂದು ದೊಡ್ಡದ ರೀತಿಯಲ್ಲಿ ಮಾಡಿದ್ದೀವಿ.
ಹೀಗಾಗಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರತಿಯೊಂದು ದಿನ ಕೂಡ ಒಂದೊಂದು ಹೊಸ ಆವಿಷ್ಕಾರಗಳಿಗೆ ಹೆಸರುವಾಸಿಯಾಗಿ ಈಗ ಕಾರ್ಗೋ ಟರ್ಮಿನಲ್ಲು ಕೂಡ ಮಾಡಿರುವಂಥದ್ದು ಎಲ್ಲ ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರ ಆಗಿರುವಂಥದ್ದು.